ರಮೇಶನ ಗೃಹ ಪ್ರವೇಶ ಕೇಳಿದ್ರು, ನಾನು ಹೋಗ್ಲೇ ಇಲ್ಲ. ಊರಿಗೆ ಹೋಗಿದ್ದೆ, ಬರಕ್ಕೆ ಆಗ್ಲಿಲ್ಲ. ಇವಾಗ ಹೋಗೋಣಪ್ಪ ರಮೇಶನ ಮನೆಗೆ. ರಮೇಶ್ ಅವರೇ, ನಿನ್ನೆ ಯಾಕಣ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ? ಊರಿಗೆ ಹೋಗಿದ್ದೆ ಕಣಣ್ಣ. ಅಣ್ಣ, ನಿನ್ನೆ ತುಂಬಾ ಜನ ಬಂದಿದ್ರು ಗೃಹ ಪ್ರವೇಶಕ್ಕೆ. ಕಣಣ್ಣ, ತುಂಬಾ ಜನ ಬಂದಿದ್ರು. ನೀವ್ ಇದ್ದಿದ್ರೆ ಊಟಕ್ಕೆಲ್ಲ ಬಡ್ಸಕ್ ಕರೆಕ್ಟ್ ಆಗ್ತಿತ್ತು. ಓ, ಏನ್ ಮಾಡೋದಣ್ಣ, ಊರಿಗೆ ಹೋಗಿದ್ದೆ ಕಣಣ್ಣ, ಅರ್ಜೆಂಟ್ ಇತ್ತು ಊರಲ್ಲಿ. ಅಣ್ಣ, ಏನ್ ದೊಡ್ಡ ಮನೆ ಕಟ್ಸಿದ್ದೀರಣ್ಣ? ನಮ್ಮಲ್ಲಿ 10 ಜನ ಇದೀವಣ್ಣ, ಅದ್ರಲ್ಲಿ ಬೇರೆ ನೆಂಟರು ಬೇರೆ ಬರ್ತಾರಣ್ಣ. ಅದಕ್ಕೆ ಅಷ್ಟಕ್ಕೊಂದು ದೊಡ್ಡ ಮನೆ ಕಟ್ಸಿದೀವಣ್ಣ. ಹೌದಾ ಅಣ್ಣ, ಗಾರ್ಡನ್ ಸಖತ್ತಾಗಿ ಮಾಡಿದ್ದೀರಿ ಕಣಣ್ಣ. ಅಣ್ಣ, ಹೂವಿನ ಗಿಡ, ಪಾಟು, ಲೈಟು ಎಲ್ಲ ಸೂಪರ್ ಆಗಿ ಮಾಡಿಸಿದಿರ ಕಣ್ಣ. ಮನೆಗೆ ಒಳ್ಳೆ ಗಾರ್ಡನ್ ಮಾಡಿರಣ. ನನಗೆ ಎಷ್ಟು ಇಷ್ಟ ಆಗ್ತೈತೆ ಗೊತ್ತಾ ಅಣ್ಣ. ಅದಕ್ಕೇನಂತೆ, ಯಾವಾಗ್ಲಾರು ಬಂದೋಗಿ ಅಣ್ಣ. ನಿಮ್ಮನೆ ಅಂತಾನೆ ತಿಳ್ಕೊಳ್ರಿ. ಮನೆ ಕಟ್ಟಕ್ಕೆ ಎಷ್ಟಾಯ್ತಣ್ಣ ದುಡ್ಡು? 1 ಕೋಟಿ ಆಯ್ತು ಕಣಣ್ಣ. ಏನು, 1 ಕೋಟಿನಾ? ಹೌದು ಕಣಣ್ಣ. ನನ್ನ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತೀಯಲ್ಲಣ್ಣ, ಆ ಸಂಬಳದಿಂದಾನೇ ಈ ಮನೆಯನ್ನು ಕಟ್ಟಿರೋದು ಕಣಣ್ಣ. ಹೌದಾ ರಮೇಶಣ್ಣ? ಹೌದು ಕಣಣ್ಣ. ತುಂಬಾ ಚೆನ್ನಾಗಿದೆ ಕಣಣ್ಣ. ಬನ್ನಿ ಒಳಗಡೆ ಹೋಗೋಣ. ಆಯ್ತು, ನಡೀರಣ್ಣ. ಬನ್ನಿ ಅಣ್ಣ, ಬನ್ನಿ. ಬಂದೆ ಅಣ್ಣ. ಏನಣ್ಣ, ಮನೆ ಇಷ್ಟಕ್ಕೊಂದು ಸೂಪರ್ ಆಗಿ ಕಾಣ್ತೈತೆ. ಅಣ್ಣ, ಇದು ನನ್ನ ಮಗನ ಐಡಿಯಾ ಕಣಣ್ಣ. ಮನೆ ಹಿಂಗೆ ಕಟ್ಬೇಕು ಅಂತ ಹೇಳಿದ್ದ ಕಣಣ್ಣ. ಹೌದಾ? ಹೌದು ಕಣಣ್ಣ. ಈ ಸೋಫಾಕ್ಕೆ ಎಷ್ಟು ದುಡ್ಡು ಕೊಟ್ರಿ ಅಣ್ಣ? 50,000 ಕೊಟ್ಟು ತಂದೆ ಕಣಣ್ಣ. ಸೂಪರ್ ಆಗೈತೆ ಕಣಣ್ಣ, ಸೋಫಾ, ಮಂಚ ಎಲ್ಲ. ಬಾಲ್ಕನಿ ಐತಾ ಅಣ್ಣ? ಹ್ಞೂ ಅಣ್ಣ, ಬಾಲ್ಕನಿ ಇದೆ. ಕಣಣ್ಣ, ಚೆನ್ನಾಗಿ ಕಟ್ಸಿದ್ರೆ ಮನೆ ಒಳ್ಳೆ. ಅಕ್ಕ ಎಲ್ಲಿಗೆ ಹೋದ್ರಣ್ಣ, ಕಾಣಿಸ್ತಿಲ್ವಲ್ಲ? ಸಿಟಿಗೆ ಹೋಗಿದ್ದಾರೆ ಕಣಣ್ಣ, ಬಟ್ಟೆ ತರಕ್ಕೆ. ಎಷ್ಟು ರೂಮ್ ಇದಾವಣ್ಣ? ರೂಮ್ಗಳು 5 ಇದಾವೆ ಕಣಣ್ಣ. ಮನೆ ನೋಡಿದಾಯ್ತಲ್ಲ ಅಣ್ಣ, ನಾನು ಹೋಗ್ತೀನಿ ಕಣಣ್ಣ. ಇನ್ನೂ ಟೈಮ್ ಐತಲ್ಲಣ್ಣ, ಕೂತ್ಕೊಳ್ರಣ. ನನಗೆ ಬೇಜಾರಾಗುತ್ತೆ ಕಣಣ್ಣ. ಇಲ್ಲ ಕಣಣ್ಣ, ಮನೇಲಿ ಎಲ್ರು ಕಾಯ್ತಿರ್ತಾರೆ ಕಣಣ್ಣ. ಆಗಾಗ ಬರ್ತೀವಿ ಕಣಣ್ಣ, ನಿಮ್ ಗಾರ್ಡನಿಗೆ ಬಂದಾಗ ಕುತ್ಕೊಂಡು ಮಾತಾಡೋಣ. ಆಯ್ತು ಕಣಣ್ಣ, ಬನ್ನಿ. ನಾವು ಯಾರ ಮನಸ್ಸನ್ನು ನೋಯಿಸಲು ಈ ಕಾರ್ಟೂನ್ ವಿಡಿಯೋವನ್ನು ಮಾಡಿಲ್ಲ. ದಯವಿಟ್ಟು ಏನಾದರೂ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಬರುವ ವಿಡಿಯೋಗಳನ್ನು ನೋಡಿ. ನಮಗೆ ಸಪೋರ್ಟ್ ಮಾಡಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.